ಹಾಂ ಸರ್. ಓಕೆ. ನಿರೀಕ್ಷಣಾ ಜಾಮೀನು ಅಪ್ಲಿಕೇಶನ್ನ ಇವತ್ತು ಮಾನ್ಯ ನ್ಯಾಯಾಲಯದ ಮುಂದೆ ವಾದವನ್ನು ಮಂಡಿಸಿದ್ದೀವಿ. ನಮ್ಮ ಪ್ರಥಮವಾದ ವಾದ ಏನಂತಂದರೆ ಸೆಕ್ಷನ್ 132 ಅಂತ ಏನು ರಾಜೀವ್ ಗೌಡ್ರ ಮೇಲೆ ಹಾಕಿದ್ದಾರೆ, 132 ಫಿಸಿಕಲ್ ಫೋರ್ಸ್ ಇದ್ದರೆ ಮಾತ್ರ, ಅಥವಾ ಒಬ್ಬರ ಮೇಲೆ ಇನ್ನೊಬ್ಬರು ಪ್ರಹಾರ ಮಾಡಿದರೆ ಮಾತ್ರ 132 ಬರುತ್ತೆ. ಇದೊಂದೇ ನಾನ್ ಬೇಲೆಬಲ್ ಸೆಕ್ಷನ್ ಹಾಕಿರೋದು, ಉಳಿದಿದ್ದೆಲ್ಲ ಬೇಲೆಬಲ್ ಸೆಕ್ಷನ್ಸ್ ಹಾಕಿದ್ದಾರೆ. ಘಟನೆ ನಡೆದಿರೋದು ಒಂದು ಫೋನ್ ಕಾನ್ವರ್ಸೇಷನ್, ದೂರವಾಣಿಯ ಮುಖಾಂತರ, ಮಾತನಾಡುವ ಮುಖಾಂತರ, ಸಂಭಾಷಣೆಯ ಮುಖಾಂತರ ಘಟನೆ ನಡೆದಿರೋದು. ಆದ್ದರಿಂದ ಘಟನೆ ಸಂಭಾಷಣೆಯ ಮೂಲಕ ನಡೆದಿದ್ರು ಸಹ ಹಾಕಿರೋ ಸೆಕ್ಷನ್ ಏನಂತಂದರೆ ನೀವು ಪ್ರಹಾರ ಮಾಡಬೇಕಾಗಿರೋ ಸೆಕ್ಷನ್ನ ಹಾಕಿದ್ದಾರೆ. ಆದ್ದರಿಂದ ಪೊಲೀಸ್ ಅವರು ಹಾಕಿರೋ ಸೆಕ್ಷನ್ಗೂ ನಡೆದಿರೋ ಘಟನೆಗೂ ವ್ಯತಿರಿಕ್ತವಾಗಿದೆ. 132ನಲ್ಲಿ ಫಿಸಿಕಲ್ ಫೋರ್ಸ್ ಅಸಾಲ್ಟ್ ಇರಲೇಬೇಕು. 132 ಅಟ್ರಾಕ್ಟ್ ಆಗಬೇಕಂದ್ರೆ ಅದು ನಾನ್ ಬೇಲೆಬಲ್ ಸೆಕ್ಷನ್. ಇಲ್ಲಿ ಫಿಸಿಕಲ್ ಫೋರ್ಸ್ ಆ್ಯಂಡ್ ಅಸಾಲ್ಟ್ ಇರುವುದು, ಇದನ್ನು ಕೋರ್ಟ್ ಮುಂದೆ ಮಂಡಿಸಿ ಹೇಳಿದ್ದೀವಿ. ಉಳಿದಿದ್ದ ಸೆಕ್ಷನ್ಸ್ ಏನಿದೆ ಅವೆಲ್ಲ ಬೇಲೆಬಲ್ ಸೆಕ್ಷನ್, ಅದಕ್ಕೆ ಇಂಟ್ರಾಗೇಷನ್ಗೆ ಹೋಗಿ ಬೇಲ್ ಕೊಡ್ತಾರೆ. ದೂರವಾಣಿಯ ಸಂಭಾಷಣೆಯ ಮೂಲಕ ಮಾಡಿದ ಸೆಕ್ಷನ್ನು 224 ಅದು ಬೇಲೆಬಲ್ ಸೆಕ್ಷನ್. ಇದನ್ನು ನಾವು ಬೇಸಿಕ್ ಡಿಫ್ರೆನ್ಸ್ನ ಅದೇನು ವಿಶೇಷತೆ ಇದೆ ಎರಡು ಸೆಕ್ಷನ್ಗಳಲ್ಲಿ ಅದನ್ನು ನಾವು ಹೇಳಿದ್ದೀವಿ ಕೋರ್ಟ್ ಮುಂದೆ. ಕೋರ್ಟ್ ನಮ್ಮ ವಾದವನ್ನು ಆಲಿಸಿದ್ದಾರೆ. ಪ್ರಾಸಿಕ್ಯೂಟರು ಇಲ್ಲ ಕ್ರಿಮಿನಲ್ ಫೋರ್ಸು ದೂರವಾಣಿಗೂ ಬರುತ್ತೆ ಅಂತಂದು, ಆದರೆ ಕ್ರಿಮಿನಲ್ ಫೋರ್ಸ್ ಡೆಫಿನಿಷನ್ನ ತೋರಿಸಿದ್ದೀವಿ. ಅದು ಫಿಸಿಕಲ್ ಫೋರ್ಸ್ ಇದ್ದರೆ ಮಾತ್ರ ಕ್ರಿಮಿನಲ್ ಫೋರ್ಸ್ ಬರುತ್ತೆ. ಆದ್ದರಿಂದ ಅವರಿಗೆ ಬೇಲ್ ನಿರೀಕ್ಷಣಾ ಜಾಮೀನು ಕೊಡಬೇಕಾಗಿರೋದು ಸಾಮಾನ್ಯವಾಗಿ ಕೊಡಲೇಬೇಕು. ಇದು ನ್ಯಾಯಾಲಯದ ಮುಂದೆ ವಾದವನ್ನು ಮಂಡಿಸಿದ್ದೀವಿ. ಅವರ ತೀರ್ಪು 24 ಅವರ ತೀರ್ಪಿಗಾಗಿ ನಾವು ಕಾಯ್ತಾ ಇದ್ದೀವಿ.